ಹಾಯ್ ಹಲೋ ನಮಸ್ತೆ. ಇದು ಸಿಕ್ಸ್ತಕ್ಕೆ ಸಂಬಂಧಪಟ್ಟಂಥದ್ದು ಒಂದು ಚಾಪ್ಟರ್ ಐತೆ ನೋಡ್ರಿ. ಆ ಚಾಪ್ಟ್ರಿಗೆ ಸಂಬಂಧಪಟ್ಟಂಗೆ ನಾನು ಸ್ವಲ್ಪ ವಿವರವಾಗಿ ಹೇಳ್ತೀನಿ, ಯಾಕಂದ್ರೆ ಇಂಪಾರ್ಟೆಂಟ್ ಐತ್ರಿ ಇದು ಕ್ವಶನ್. ಎಲ್ಲ ರಾಜಮನೆತನದೊಳಗೂ ಇಂಪಾರ್ಟೆಂಟ್ ಐತಿ, ಆದರೆ ಇದು ಸ್ಟಾರ್ಟಿಂಗ್ ಅಲ್ರಿ. ಉತ್ತರ ಭಾರತ ಪ್ರಾಚೀನ ರಾಜ ಮನೆತನಗಳು ಪ್ರಥಮ ರಾಜ ಮನೆತನ ಮೌರ್ಯ ಸಾಮ್ರಾಜ್ಯ. ಹೌದ್ರಿ, ಇದು ಭಾಳ ಇಂಪಾರ್ಟೆಂಟ್ ಐತಿ. ಚಂದ್ರಗುಪ್ತನಿಂದ ಶುರುವಾಗಿದ್ದ ಅಶೋಕನ ಕಾಲಕ್ಕೆ ಅಂತ ಹೇಳ್ರಿ. ಇದು ತುಂಬ ಇಂಪಾರ್ಟೆಂಟ್ ಐತಿ. ಯಾವುದೇ ಕ್ವಶನ್ಸ್ ಆಗಲಿ ಏನೇ ಆಗಲಿ ತಿಳ್ಕೊಳ್ಳೋವಂಥದ್ದು ಭಾಳ ಇಂಪಾರ್ಟೆಂಟ್ ಐತಿ. ಇದು ಹೌದ್ರಿ. ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಹೇಳ್ಬೇಕಂದ್ರೆ ಎಷ್ಟು ಹೇಳಿದ್ರು ಕಡಿಮೆ. ಹೆಸರಾತ ಸಾಮ್ರಾಟರಿದ್ರು. ಹೌದು, ಚಂದ್ರಗುಪ್ತ ಮೌರ್ಯ, ಅವನ ಮಗ ಅಶೋಕ, ಜಿಜಾಬಾಯಿ, ದಾದಾಜಿ ಕೊಂಡದೇವರಾಯ. ಹಿಂಗೆ ಭಾರತದ ಪ್ರಥಮ ಐತಿಹಾಸಿಕ ಸಾಮ್ರಾಜ್ಯ ಯಾವುದು? ಇಂಪಾರ್ಟೆಂಟ್ ಭಾಳದವ್ರಿ ಕ್ವಶನ್ಸ್. ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊರಿ, ಭಾಳ ಇಂಪಾರ್ಟೆಂಟ್ ಐತಿ. ಯಾವುದೇ ಕ್ವಶನ್ಸ್ ಆದರೂ ನಡ್ಬರ್ಕ್ ಬುಕ್ ಒಳಗೆ ಓದಿ ನಡ್ಬರ್ಕ್ ಐತಿ ಕ್ವಶನ್ಸ್. ನ್ಯೂ ಟೈಪ್ಸ್ ಆಗಲಿ 2 ಮಾರ್ಕ್ಸಿಂದಾಗಲಿ 86ಕ್ಕೆ ಸಂಬಂಧಪಟ್ಟಂಗೆ ಹೇಳ್ತೈತಿ ನೋಡ್ರಿ. ಭಾರತದ ಪ್ರಥಮ ಐತಿಹಾಸಿಕ ಸಾಮ್ರಾಜ್ಯ ಯಾವುದು? ಭಾರತದ ಪ್ರಥಮ ಐತಿಹಾಸಿಕ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ. ಮೌರ್ಯ ಸಾಮ್ರಾಜ್ಯ. ಮೌರ್ಯ ಸಾಮ್ರಾಜ್ಯದಲ್ಲಿ ಹೆಸರಾಂತ ರಾಜರುಗಳು ಯಾರು? ಮೌರ್ಯ ಸಾಮ್ರಾಜ್ಯದಲ್ಲಿ ಹೆಸರಾಂತ ರಾಜರುಗಳು ಚಂದ್ರಗುಪ್ತ ಮೌರ್ಯ ಮತ್ತು ಅಶೋಕ. ಕುಶಾನರ ಪ್ರಸಿದ್ಧ ದೊರೆ ಯಾರು? ಕುಶಾನರ ಪ್ರಸಿದ್ಧ ದೊರೆ ಕನಿಷ್ಕ. ಗುಪ್ತರಲ್ಲಿ ಶ್ರೇಷ್ಠ ದೊರೆ ಯಾರು? ಗುಪ್ತರಲ್ಲಿ ಶ್ರೇಷ್ಠ ದೊರೆ ಸಮುದ್ರಗುಪ್ತ ಮತ್ತು ಎರಡನೇ ಚಂದ್ರಗುಪ್ತ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು? ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಗುಪ್ತರ ಕಾಲವನ್ನು ಏನೆಂದು ಕರೆಯುತ್ತಾರೆ? ಗುಪ್ತರ ಕಾಲವನ್ನು ಸುವರ್ಣ ಯುಗವೆಂದು ಕರೆಯುತ್ತಾರೆ. ಭಾಳ ಇಂಪಾರ್ಟೆಂಟ್ ಐತಿ ಇದು. ಭಾಳ ಒಂದೊಂದು ಕ್ವಶನ್ಸ್ನು ಇಂಪಾರ್ಟೆಂಟ್ ಐತಿ. ಗುಪ್ತರ ಕಾಲವನ್ನು ಸುವರ್ಣ ಯುಗವೆಂದು ಕರೆಯುತ್ತಾರೆ. ಆವಾಗಿನ ಕಾಲದಾಗ ಸೇರಿಂದ ಬಂಗಾರ ಇರ್ತಿದ್ರಂತೆ. ಸುವರ್ಣ ಅಂದ್ರೆ ಬಂಗಾರ. ರಾಷ್ಟ್ರಧ್ವಜದ ನಡುವೆ ಇರುವ ಚಕ್ರ ಯಾವುದು? ರಾಷ್ಟ್ರಧ್ವಜದ ನಡುವೆ ಇರುವ ಚಕ್ರ ಅಶೋಕ ಚಕ್ರ. ಅದು ನಮ್ಮ ಪ್ರಗತಿಯ ಸಂಕೇತವಾಗಿದೆ. ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವುದು? ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ. ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಪಾಟಲಿಪುತ್ರ. ಮೆಗಸ್ತನೀಸ್ ಬರೆದ ಗ್ರಂಥ ಯಾವುದು? ಮೆಗಸ್ತನೀಸ್ ಬರೆದ ಗ್ರಂಥ ಇಂಡಿಕಾ. ಚಂದ್ರಗುಪ್ತ ಮೌರ್ಯನ ಪ್ರಧಾನ ಮಂತ್ರಿ ಯಾರಾಗಿದ್ದರು? ಚಂದ್ರಗುಪ್ತ ಮೌರ್ಯನ ಪ್ರಧಾನ ಮಂತ್ರಿ ಯಾರಾಗಿದ್ದರು? ವಿಷ್ಣುಗುಪ್ತ ಮತ್ತು ಕೌಟಿಲ್ಯ ಚಂದ್ರಗುಪ್ತನ ಪ್ರಧಾನಮಂತ್ರಿ ಆಗಿದ್ದರು. ಇದು ಯಾಕೆ ಇಷ್ಟು ಇಂಪಾರ್ಟೆಂಟ್ ಐತಂದ್ರೆ, ಇದು ರಾಜಮನೆತನ ಪ್ರಥಮ ರಾಜ ಮನೆತನ. ಇಬ್ಬರು ತಂದೆ ಆತು ಮಗ ಆತು ಭಾರಿ ಫೇಮಸ್ ರಾಜಮನೆತನದೊಳಗೆ ಫೇಮಸ್ ಆದವರು ಇವರು. ಇವರಿಂದನ ರಾಜಮನೆತನ ಹುಡ್ತು. ಮೌರ್ಯ ಸಾಮ್ರಾಜ್ಯ ಸ್ಥಾಪಕನ ಆಗಿದ್ದ ಚಂದ್ರಗುಪ್ತನಿಂದ. ಅವನ ಅಧಿಕಾರ ಆಗಲಿ ಅವನ ಇದು ಆಡಳಿತ ಆಗಲಿ ಭಾಳ ಪರಾಕ್ರಮ ಮತ್ತು ತುಂಬ ವಿಶಿಷ್ಟವಾಗಿದ್ದ. ಅಶೋಕನ ಜೀವನ ಚರಿತ್ರೆ ಬರ್ತೈತಿ. ಅಶೋಕ ಯಾವ ಥರ ಬೆಳೆದ, ಅಶೋಕನಿಂದ ಎಷ್ಟು ಓದಿದ್ರೂ ಕಡಿಮೆನೇ. ಅದ್ರಾಗ ಒಂದೊಂದು ಅಕ್ಷರ ಇಂಪಾರ್ಟೆಂಟ್ ಐತಿ. ತಿಳ್ಕೊಂಡು ನೀಟಾಗಿ ಕ್ಲೀನಾಗಿ ನಾವು
ನಿಮ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮೂಲಕ ಏನಿದೆ ತಿಳಿಸಿ. ಥ್ಯಾಂಕ್ ಯು.